ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬೆಳಗ್ಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡು ಸಿಕ್ಕಾಪಟ್ಟಿ ಆರ್ಡರ್ಸು ಪೆಂಡಿಂಗ್ ಉಳಿದಿತ್ತು. ಆ್ಯಕ್ಚುಲಿ 27ಗೆ ಮದುವೆ ಇತ್ತು, 25ಗೆ ಕೊಡ್ತೀನಂತ ಇದೆ, ಬಟ್ ಆಗಲೇ ಇಲ್ಲ. ಇವತ್ತು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಸ್ಟಾರ್ಟ್ ಮಾಡಿದೆ ವರ್ಕ್. ಈಗ ಬ್ಲೌಸ್ ತೊಗೊಂಡು ಹೋದ್ರವರು. ಈಗ ಸ್ವಲ್ಪ ನಿರಾಳ ಅನ್ನಿಸ್ತು, ಒಂದಿಷ್ಟು ಡಿಸೈನ್ ನೋಡ್ತಾ ಕೂತ್ಕೊಂಡಿದ್ರೆ ಹೆಂಗಾರೆ ಟೈಮ್ ಪಾಸ್ ಮಾಡ್ಸಾತಿದ್ದೆ ಅವರಿಗೆ. ಈಗ ಹೋಯ್ದರು. ಇನ್ನು ಪೆಂಡಿಂಗ್ ಇರೋಂಥ ಆರ್ಡರ್ಸ್ ಇಲ್ಲದಾವು. ಸೊ ಇವನ್ನೊಂದಿಷ್ಟು ಖಾಲಿ ಮಾಡಬೇಕು. ಆಮೇಲೆ 30ಗೆ ಒಂದು ಮ್ಯಾರೇಜ್ ಐತಿ, ಅದ್ರದ್ದೊಂದಿಷ್ಟು ಡಿಸೈನ್ಸ್ ಅದಾವೆ, ಅದು ಕಂಪ್ಲೀಟ್ ಮಾಡಬೇಕು. ಹಾಕಿರೋಂಥದ್ದು ಒಂದು ಮಷಿನ್ ಒಳಗೊಂದು ಡಿಸೈನ್ ಐತಿ, ಅದನ್ನು ಕಂಪ್ಲೀಟ್ ಮಾಡಿ ಸ್ಟಿಚ್ ಮಾಡಬೇಕು. ಬೆಂತೂರಿಂದ ಒಂದಿಷ್ಟು ಆರ್ಡರ್ಸ್ ಬಂದಿದ್ವು, ಅವನ್ನೂ ಕಂಪ್ಲೀಟ್ ಮಾಡಬೇಕು. ಇದೆಲ್ಲ 30 ಒಳಗೆ ಆಗಬೇಕು. ಬೆಂತೂರಿಂದು 25ಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಆಗಿದ್ದಿಲ್ಲ. ಸೊ ಈಗ ಪ್ರಾಬ್ಲಮ್ ಏನಾಗತ್ತಂದ್ರೆ, ಸ್ವಲ್ಪ ಮಳೆ ಬಂತಂದ್ರೆ ಕರೆಂಟ್ ತಕ್ಕೊಂಡು ಬಿಡ್ತಾರೆ ಫ್ರೆಂಡ್ಸ್. ಬೇಗ ಹಾಕಂಗೇನಿಲ್ಲ. ಆಮೇಲೆ ಒಂದೊಂದು ದಿನ ಇಡೀ ಪೂರ್ತಿ ಕರೆಂಟೇ ಇರೋಲ್ಲ, ಇಡೀ ದಿನ. ನಾನೇನು ಮಾಡಿದ್ದೆ ಅಂದರೆ ಕುಚ್ಚು ಕಟ್ಟೋದೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಕರೆಂಟ್ ಇರದೇ ಇದ್ದಾಗ. ಕರೆಂಟ್ ಇಲ್ಲದೆ ಏನು ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡಿದ್ದೆ, ಉಪ್ಪು ಹಚ್ಚೋದು ಅವನ್ನೆಲ್ಲ. ಈಗ ಸದ್ಯಕ್ಕೆ ಎಲ್ಲ ಕರೆಂಟ್ ಬೇಕು, ವರ್ಕ್ ಮಾಡಬೇಕು, ಸ್ಟಿಚ್ ಮಾಡಬೇಕು. ಸ್ಟಿಚಿಂಗಿಗೂ ಕರೆಂಟ್ ಬೇಕು, ವರ್ಕ್ ಮಾಡೋಕ್ಕೂ ಕರೆಂಟ್ ಬೇಕು. ಸೊ ಹಾಗಾಗಿ ವರ್ಕ್ ನಡೀತಾನೆ ಇರ್ತೈತಿ. ಸ್ವಲ್ಪ ರೆಸ್ಟ್ ತೊಗೋತೀನಿ. ಸ್ವಲ್ಪ ಆರ್ಡರು ಅದು ಎದೆ ಮೇಲೆ ಬಂದಂಗೆ ಆಗ್ಬಿಟ್ಟಿದ್ದು ನನಗರ. ಅದೆಲ್ಲ ಕೊಟ್ಟು ಈಗ ಸ್ವಲ್ಪ ನಿರಾಳ ಅನ್ನಿಸ್ತು. ಅವರು ಅಮೌಂಟ್ ಕೊಟ್ಟಿದ್ದಿರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ವೆಯ್ಟ್ ಮಾಡಬಾರ್ದು. ಆಮೇಲೆ ಫಂಕ್ಷನ್ ದಿನ ಕೊಡೋಕ್ಕಾಗಲ್ಲ ಅಂತ ಎಷ್ಟು ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀನಿ ನಾನು, ಆಗಲ್ರಿ ನನಗಂತೇಳಿ. ಬಟ್ ಇವರು ರೆಗ್ಯುಲರಾಗಿ ಬಸಾಪುರ ಅಂತ ಇಲ್ಲೇ ನಮ್ಮ ಅಣ್ಣಿಗೇರಿ ಹತ್ರನೇ ಐತಿ, ರೆಗ್ಯುಲರಾಗಿ ನನ್ನ ಹತ್ರನೇ ಹಾಕ್ತಾರೆ. ಸೊ ಹಂಗಾಗಿ ಒಂದಿನ ಲೇಟಾದರೂ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತೀನಿ. ಯಾವ್ಯಾವುದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತೇಳಿ ನೋಡ್ಕೊಂಬರ್ರಿ. ಬೇರೆ ಕರೆಂಟ್ ತೆಗಿಯೋದು ನೋಡಿರಿ ಫ್ರೆಂಡ್ಸ್ ಕೆಲಸ. ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಿ ಒಮ್ಮಕ್ಲಿ ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಈ ಡಿಸೈನ್ ಅಂತೂ ಲಾಸ್ಟ್ ಟೈಮ್ ಹಾಕಿದ್ದೆ, ಬಟ್ ಕಲರ್ ಅಷ್ಟು ಇದಿರಲಿಲ್ಲ. ಈ ಕಲರ್ ಹೈಲೈಟ್ ಆಗೈತಿ, ಕಲರ್ ಕಾಂಬಿನೇಷನ್ ಸಖತ್ತಾಗೈತಿ. ನೋಡ್ಬೋದು ನೀವು ಇಲ್ಲೇ. ಬರೀ ರೌಂಡ್ ನೆಕ್ ಬೇಜಾರಾಗುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಚೇಂಜ್ ಪ್ಯಾಟರ್ನ್ ಹಾಕೋದೊಂಥರ ಖುಷಿ. ನೀಟ್ ಫಿನಿಶಿಂಗ್ ಬಂದೈತಿ. ಸ್ಲೀವ್ ಸಖತ್ ಗ್ರ್ಯಾಂಡ್ ಬಂದೈತಿ. ಇದು ಪ್ಲೇನ್ ಬ್ಲೌಸಿಗೆಲ್ಲ ಈ ಥರ ಗ್ರ್ಯಾಂಡಾಗಿ ಹಾಕಿಸ್ಕೋಬೋದು. ಈ ಥರ ಬಾರ್ಡರ್ ಇತ್ತಂದರೆ ಇಲ್ಲಿ ಒಂದು ಬುಟ್ಟ ಹಾಕಿಸ್ಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸ್ತೈತಿ. ಅಮೌಂಟೂ ಕಮ್ಮಿ, ಆಮೇಲೆ ಲುಕ್ಕೂ ಬರ್ತೈತಿ. ಬಾರ್ಡರ್ ಮೇಲೆ ಏನು ಮಾಡಿದರೂ ಸ್ವಲ್ಪ ಹೈಲೈಟಾಗಿ ಕಾಣಲ್ಲ. ಆಮೇಲೆ ಬಾರ್ಡರ್ ಬೇಕಂದ್ರೆ ಆ ಥರನೂ ಪ್ಲ್ಯಾನ್ ಮಾಡಿ ಹಾಕ್ಬೋದು, ವಿತ್ ಬಾರ್ಡರು. ಆಮೇಲೆ ಡಿಸೈನ್ ಹೈಲೈಟಾಗಿ ಕಾಣುವಂಗೆ. ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಜಸ್ಟ್ ಒಬ್ಬರು ಕಸ್ಟಮರ್ ಬಂದಿದ್ದರು, ಕಲ್ಗಟ್ಟಿಗೆ ಅವರಂತ. ನಮ್ಮ ತವ್ರ ಮನೆಯೂ ಅಲ್ಲೇ ಇರೋದ್ರಿಂದ ಚಲೋ ಮಾತಾಡಿದ್ರು. ವಿಡಿಯೋಸ್ ಎಲ್ಲ ಸಖತ್ ಅನ್ನಿಸ್ತಾವೆ, ನಿಮ್ಮ ಹುಡುಗರಿಗೆಲ್ಲ ವಿಡಿಯೋ ಮಾಡಿ ಹಾಕಿರ್ತೀರಿ, ಡೈಲಿ ನೋಡ್ತೀವಿ ನಾವು, ವಿಡಿಯೋ ನೋಡಿ ಬಂದೀವಿ ಅಂತೇಳಿ ಅಂದರು. ಯಾಕಮ್ಮ ಜಗಳನ ಫ್ರೆಂಡ್ಸ್, ಜಗಳ ಬಿಡಿಸಿ ಬಂದು ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ತಾನೆ ಇರ್ತಾರೆ. ಇವತ್ತು ನಾಳೆ ಮತ್ತು ನಾಡಿದ್ದು 3 ದಿನ ರಜೆ ಐತಿ. ನೋಡ್ಬೇಕು ಏನೇನು ಮಾಡ್ತಾರೆ ಅಂಥೇಳಿ. ಸಿಕ್ಕಾಪಟ್ಟೆ ಆರ್ಡರ್ಸ್ ಅದಾವು. ಮನ್ಯಾಗ ಇವ್ರು ಇದ್ರೆ ಅಂದ್ರೆ ನನಗೆ ಮಾಡೋಕ್ಕಾಗೋದೇ ಇಲ್ಲ, ಮಾಡ್ಸೇ ಕೊಡೋದಿಲ್ಲ ಅವರು. ಮತ್ತು ಎಲ್ಲಿಗೆ ಬಿಟ್ಟೆ. ಸೊ ಅವರು ಬಂದಿದ್ದರು, ಡಿಸೈನ್ಸ್ ಎಲ್ಲ ನೋಡಿಕೊಂಡು ಚಲೋ ಅನ್ನಿಸ್ತಿ ಅಂತ ಹೇಳಿದರು. ಆಮೇಲೆ ಒಂದು ಪ್ರಾಬ್ಲಮ್ ಏನಂದರೆ, ಲಾಸ್ಟ್ ಟೈಮ್ ಅವ್ರೇನೋ ಡಿಸೈನ್ ಮಾಡೋಕೆ ಕೊಟ್ಟಿದ್ರಂತ. ಈ ಥರ ಡಿಸೈನು ಬಾರ್ಡರ್ ಮೇಲೇನೆ ಹಾಕಿದ್ರಂಥವ್ರು. ಕಟ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆದರೆ ಆ ಥರ ಎಲ್ಲ ಆಗಬಾರ್ದು, ನಾವು ಮಾರ್ಕ್ ಮಾಡಿ ಕೊಡ್ತೀವಿ, ಅದೇ ಥರ ಹಾಕ್ತೀರಂತ ಕೇಳಿದ್ರು. ಇಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಡ್ತೀವಿ ನಾವು, ತೊಗೊಂಡು ಬರ್ರಿ ಅಂತ ಹೇಳಿದೆ. ಸೊ ಡಿಸೈನ್ಸ್ ಎಲ್ಲ ನೋಡಿ ನಂಬರ್ ಕೊಟ್ಟು, ಆಮೇಲೆ ನಂಬರ್ ತೊಗೊಂಡು ಹೋಗ್ಯಾರ. ಒಂದು 600 ಒಳಗೆ ನಮ್ಗೆ ಗ್ರ್ಯಾಂಡಾಗಿರುವಂಥ ಡಿಸೈನ್ಸ್ನ ಕಳಿಸ್ರಿ ಅಂಥೇಳಿ. ಸೊ ಅದೊಂದು ಕೆಲಸ ಮಾಡಬೇಕು. ಕರೆಂಟ್ ಇಲ್ಲ, 1-2 ಬ್ಲೌಸ್ ಸ್ಟಿಚ್ ಮಾಡಬೇಕು. ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಕೈತಿ ಅಂದ್ಕೊಂಡೆ. ಕರೆಂಟೇ ಬರ್ತಾಯಿಲ್ಲ ಫ್ರೆಂಡ್ಸ್. ಆಮೇಲೆ ಯೂಟ್ಯೂಬು ಡೈಲಿ ನೋಡ್ತೀವಿ, ಅದರೊಳಗಿಂದನೇ ನಾವು ನಿಮ್ಮದು ಪರಿಚಯ ಆಯ್ತು ನಮ್ಗೆ ಅಂತ ಹೇಳಿದರು. ಚಲೋ ಅನ್ನಿಸ್ತಾವೆ, ವಿಡಿಯೋ ಎಲ್ಲ ಚಲೋ ಮಾಡ್ತೀರಿ ಅಂತ ಹೇಳಿದ್ರು. ನಂಗಂತೂ ಸಖತ್ ಖುಷಿ ಆಯ್ತು.
ಇನ್ನೂ ಮಾನಿಟೈಸ್ ಆಗಿಲ್ಲ ಫ್ರೆಂಡ್ಸ್. ಭಾಳ ಜನ ಕೇಳ್ತಿರ್ತೀರಿ ನಿಮ್ಮ ಚಾನಲ್ ಮಾನಿಟೈಸ್ ಆಯ್ತಾ, ಅಮೌಂಟ್ ಬರಕತ್ತ ಅಂಥೇಳಿ. ಆಲ್ಮೋಸ್ಟ್ 1000 ಏನೋ ಸಮಥಿಂಗ್ ಆಗೈತಿ ಸಬ್ಸ್ಕ್ರೈಬರ್ಸು, 1000 ಮೇಲೆ ಆಗೈತಿ. ಬಟ್ ಆದರೂ ಇನ್ನೂ ಮಾನಿಟೈಸ್ ಆಗಿಲ್ಲ, ಯಾಕಂದರೆ ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ರೀಸೆಂಟಾಗಿ ಒಂದು ಚೇರ್ದು ವಿಡಿಯೋ ಹಾಕಿದ್ನಲ್ಲ, ಅದು ವಿಡಿಯೋ ಸಖತ್ ಭಾಳ ಜನ ನೋಡ್ಯಾರ. ಸೊ ಹಂಗಾಗಿ ಅದು ಸ್ವಲ್ಪ ನನಗೆ ವಾಚ್ ಟೈಮ್ ತೊಗೊಂಬಂದು ಕೊಟ್ಟೈತಿ. ಸೊ ಡೈಲಿ ವಿಡಿಯೋ ಹಾಕಬೇಕು, ಬಟ್ ಇದ್ರೊಳಗೆಲ್ಲ ಹಾಕೋಕ್ಕಾಗಲ್ಲ. 8 days 10 days ವಿಡಿಯೋ ಇರ್ತಾವೆ ಫ್ರೆಂಡ್ಸ್ ನಂದು. ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ಸ್ ಇಲ್ಲದಕ್ಕೆ ವಾಪಸ್ ಡಿಲೀಟ್ ಮಾಡಿಬಿಡ್ತೀನಿ ನಾನು. ನೋಡ್ಬೇಕು. ಈಗ ಒಂದು 4 ದಿನದ ವಿಡಿಯೋ ಅದಾವು, 2 ಅದ್ರೊಳಗೆ ಇಂಪಾರ್ಟೆಂಟ್ ಇದ್ದಿದ್ದು. ಆಮೇಲೆ ನೀವು ಯಾವುದು ಜಾಸ್ತಿ ನಿಮ್ಗೆ ಯೂಸ್ ಆಗ್ತೈತೆ ಅದನ್ನೆಲ್ಲ ಹಾಕಿ ಎಡಿಟ್ ಮಾಡಿ ಒಂದು ಬ್ಲಾಗ್ ಮಾಡಿರ್ತೀನಿ, ಎಡಿಟ್ ಮಾಡಿ ಹಾಕಿರ್ತೀನಿ. ಇವತ್ತೇ ವಿಡಿಯೋ ಎಡಿಟ್ ಮಾಡಬೇಕು, ಬಟ್ ಟೈಮ್ ಸಿಗೋದೇ ಇಲ್ಲ. ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಎಡಿಟ್ ಮಾಡೋಕ್ಕೆ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಏನು ವಿಡಿಯೋ ಮಾಡಿರ್ತೀವಿ ಅದನ್ನು ನೈಟ್ ಎಡಿಟ್ ಮಾಡಬೇಕಲ್ಲ. ಸೊ ನನಗೆ ನೈಟ್ ಊಟ ಮಾಡಿದ್ನಂದ್ರೆ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಓಡಾಡಿರ್ತೀನಿ, ಆ ಕಡೆ ಈ ಕಡೆ ಸ್ಟಿಚ್ ಮಾಡೋದು, ಎಂಬ್ರಾಯ್ಡ್ರಿ, ವಿಡಿಯೋ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಇದರೆಲ್ಲ ಮಾಡಿರ್ತೀನಲ್ಲ. ಊಟ ಮಾಡಿದ್ಮೇಲೆ ಎಷ್ಟು ಕೊಟ್ರು ನಿದ್ದೆ ಬರ್ಲಾರ್ದ ಇರೋದೇ ಇಲ್ಲ. ಏನು ಕೆಲಸ ಇದ್ರೂ ಬೆಳಗ್ಗೆನ ಮಾಡ್ತೀನಿ ನಾನು ಮತ್ತೆ ಎದ್ದು. ಬಟ್ ಊಟ ಆದ ತಕ್ಷಣ ಮಲ್ಕೊಂಡ್ಬಿಡ್ತೀನಿ. ಹಿಂಗಾಗಿ ವಿಡಿಯೋ ಎಲ್ಲ ಪೆಂಡಿಂಗ್ ಉಳಿತೈತಿ. ಮಾರನೇ ದಿನ ಬೆಳಗ್ಗೆ ವಿಡಿಯೋ ಮಾಡ್ಬೇಕು, ಎಡಿಟ್ ಮಾಡ್ಬೇಕಂದ್ರೆ ಏನಾಗ್ತೈತಿ, ಮಾರನೇ ದಿನದ ಶೂಟ್ ಮಾಡಬೇಕಲ್ಲ. ಸೊ ಮೊಬೈಲ್ ಬ್ಯುಸಿ ಆಗಿಬಿಡ್ತೈತಿ ಶೂಟ್ ಮಾಡೋದ್ರಾಗ, ಎಡಿಟಿಂಗ್ ಎಲ್ಲ ಹಂಗೆ ಉಳಿದ್ಬಿಡ್ತೈತಿ. ನೈಟ್ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಅಪ್ಲೋಡ್ ಮಾಡಿದ್ವಿ ಅಂದರೆ ಈಸಿಯಾಗಿ ಅಪ್ಲೋಡ್ ಆಗ್ತೈತೆ. ಅಪ್ಲೋಡ್ ಮಾಡಿ ಈಸಿಯಾಗಿ ನಾವು ಮಾರನೇ ದಿನದ ಶೂಟ್ ಮಾಡ್ಬೋದು. ಬಟ್ ಆ ಥರ ಮಾಡೋಕ್ಕಾಗೋದೇ ಇಲ್ಲ ನನಗೆ. ಹಾಗಾಗಿ ಬ್ಲಾಗ್ಸ್ ಲೇಟಾಗಿ ಹಾಕ್ತಾಯಿರ್ತೀನಿ, ಲೇಟಾಗಿ ಅಪ್ಲೋಡ್ ಆಗ್ತಾ ಇರ್ತೈತಿ. 2 ದಿನದ ಒಮ್ಮಕ್ಕಲೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಷ್ಟಂತೂ ಹೇಳ್ಬೋದು. ಆಮೇಲೆ ಚೇರ್ ಬಗ್ಗೆ ನಾಳೆ ಆಮೇಲೆ ಯಾವಾಗ ಟೈಮ್ ಸಿಗ್ತಾ ಅವಾಗ ಹೇಳ್ತೀನಿ ಫ್ರೆಂಡ್ಸ್. ಯಾರು ಸ್ಟಿಚ್ ಮಾಡ್ತಿರ್ತೀವಿ ಚೇರ್ ತೊಗೋಬೋದು. 2500 ಆಗಲ್ಲ. ಯಾರೋ ಕಮೆಂಟ್ ಹಾಕಿದ್ರು ಎಷ್ಟು ಅಮೌಂಟ್ ಅಂತೇಳಿ. 2500 ಪೂರ್ತಿ ಕಂಪ್ಲೀಟ್ 500 ಅಲ್ಲ, 2300 ಏನೋ ಸಮಥಿಂಗ್ ಐತಿ. ಒಟ್ಟು 2000 ಒಳಗೆ ಬರ್ತೈತಿ. ಚಿಟ್ಟುನ್ ಡಿಸ್ಟರ್ಬೆನ್ಸ್ ಬರೀ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 2500 ಒಳಗೆ ನಿಮ್ಗೆ ಚೇರ್ ಬರ್ತೈತಿ. ಆಮೇಲೆ ಸ್ಟಿಚ್ ಮಾಡೋಕೆ ಯಾವ ಥರ ಐತಿ ಅಂದ್ರೆ ಸಖತ್ ಕಂಫರ್ಟಬಲ್ ಐತಿ. ಅದನ್ನು ನೀವು ಕಿಚನ್ ಒಳಗೂ ಯೂಸ್ ಮಾಡ್ಬೋದು, ಆಮೇಲೆ ಸ್ಟಿಚ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ನಾರ್ಮಲ್ ಕುಂದ್ರಾಗೂ ಯೂಸ್ ಮಾಡ್ಬೋದು. ನಾನು 3 ಸೀಸನ್ ಆಗಿರೋದ್ರಿಂದ ಹೆಚ್ಚಿಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು. ಇದು ಪ್ಲಾಸ್ಟಿಕ್ ಚೇರ್ ಕೆಳಗೆ ಆಗ್ಬಿಡ್ತಾವೆ ಫ್ರೆಂಡ್ಸ್. ಎಷ್ಟಂತ ಪಿಲ್ಲೋ ಇಟ್ಕೊಂಡು ಸ್ಟಿಚ್ ಮಾಡಬೇಕಲ್ಲ, ಹಾಗಾಗಿ ಪ್ರತಿ ಸಲ ಸ್ಟಿಚ್ ಮಾಡುವಾಗೂ ನಾವು ಪಿಲ್ಲೋ ತೊಗೊಂಬಂದು ಇಟ್ಕೊಳ್ಳೋದಾಗಿತ್ತು ನನಗಲ್ಲ. ಸೊ ಅದಕ್ಕೆ ಅದನ್ನು ಸರ್ಚ್ ಮಾಡಿ 28 ಕಡೆ ಅವರ ರಿವ್ಯೂಸ್ ನೋಡಿ ಎಲ್ಲ ಮಾಡಿ ತಗೊಂಡಿರ್ತೀನಿ ಏನಾರ ಒಂದು ವಸ್ತು ತೊಗೋಬೇಕಂದ್ರೆ. ಸೊ ಹಂಗಾಗಿ ಹುಡುಕಿ ತಗೊಂಡಿರೋದು. ಬ್ಯಾಕ್ ಸಪೋರ್ಟ್ ಕರೆಕ್ಟಾಗಿರಲಿ, ಹಿಂದ್ಗಡೆ ಎಲ್ಲ ಅಂದರೆ ಈಸಿಯಾಗಿ ಸ್ವಲ್ಪ ಬೇಜಾರಾದಾಗೂ ರೆಸ್ಟ್ ತೊಗೊಳಕ್ಕೆ ಬರ್ತೈತೆ ಅಂಥೇಳಿ ಅದನ್ನು ಆರ್ಡರ್ ಮಾಡಿದ್ದೆ. ಚಲೋ ಐತಿ ಚೇರು. ಯಾರಿಗೆ ಬೇಕಂದ್ರೆ ತಗೋರಿ. ಲಿಂಕನ್ನು ಶೇರ್ ಮಾಡಿ ನೋಡಿರಿ, ಕಮೆಂಟ್ ಒಳಗೆ ಚೆಕ್ ಮಾಡಿರಿ. ಇಲ್ಲಾಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮ್ಗೆ. ಸ್ಟಿಚಿಂಗ್ ಮಾಡೋಕ್ಕೆ ಒಳ್ಳೆ ಚೇರ್ ಅಂತ ಹೇಳ್ಬೋದು. ಇವತ್ತು ಜಾನ್ವಿ ಅವ್ರದ್ದು ಬರ್ತಡೇ, 4ನೇ ವರ್ಷದ ಬರ್ತಡೇಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ. ಹ್ಯಾಪಿ ಬರ್ತ್ಡೇ ಟು ಯು ಜಾನ್ವಿ, ಹುಟ್ಟುಹಬ್ಬದ ಶುಭಾಶಯಗಳು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಏನು ಗಿಫ್ಟ್ ಕೊಡ್ತೀನಿ ನನಗೆ? ಸ್ಕೂಟರ್. ಬರ್ತಡೇ ಇವರಿಗೆ ಅಂತೇಳಿ ಇವ್ರಿಗೆ ಹೊಸ ಅಂಗಿ ಹಾಕಿದೆ. ಅದ್ರಾಗ ಇವರು ಹೊಸ ಅಂಗಿ ಹಾಕೊಂಡ್ರು. ಇವ್ರು ವೇಟ್ ಮಾಡಕತ್ತಾರ ಹೊಸ ಅಂಗಿ ನನಗೂ ಅಂತೇಳಿ. ವಿಶ್ ಮಾಡಿದ್ದೀನಿ. ಹೋರ್ ಸಾಲಿಗೆ ಹೋಗ್ರಿ. ಸೊ ಫ್ರೆಂಡ್ಸ್, ಒಂದಿಷ್ಟು ಇನ್ಫಾರ್ಮೇಶನ್ ಕೊಡೋದಿತ್ತು. ಏನಂದ್ರೆ ಮಷೀನಿಗೆ ನಾವು ಇದು ಮಾಡ್ತೀವಲ್ಲ, ಸ್ಪ್ರೇ ಮಾಡ್ತೀವಲ್ಲ, ಸೊ ಅದು ಸ್ಪ್ರೇ ಆರ್ಡರ್ ಮಾಡಿದ್ದೆ, ಬಂದೈತಿ. ನಿಮಗೂ ಯಾರಿಗಾರ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನನ್ನ ನಂಬರಿಗೆ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. 350 ಎಲ್ಲ ಐತಿ ಫ್ರೆಂಡ್ಸ್ ಇದು ಪ್ರೈಸು. ಬಟ್ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಮಷಿನ್ ಕಂಡೀಷನ್ನು ಒಳ್ಳೇದಿರ್ತೈತಿ. ನನ್ಗೆ ಇದ್ರೊಳಗೆ ನೋಡಿ, ವಿಡಿಯೋ ಒಳಗೆ ಫೋನ್ದಾಗ ನೋಡಿ ಎಷ್ಟು ಸಣ್ಣದೈತಿ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಹೆವಿ ಐತಂದ್ರೆ ತೋರಿಸ್ತೀನಿ ನಿಮ್ಗೆ. ಪೂರ್ತಿ ನೀಟ್ ಪ್ಯಾಕಿಂಗ್ ಆಗೈತೆ ಫ್ರೆಂಡ್ಸ್. ಸೊ ಇದು ಸ್ಪ್ರೇ
ನೋಡ್ಬೋದು ಇದನ್ನ ಮಷೀನಿಗೆ ಯೂಸ್ ಮಾಡೋದ್ರಿಂದ ಮಷೀನ್ ಕಂಡೀಷನ್ ಚಲೋದಿರ್ತೈತಿ. ಈ ಸ್ಪ್ರೇ ಬಂದು ಸಣ್ಣದು ಕಾಣಿಸ್ತೈತಿ, ಬಟ್ ನಮ್ದು ಇದೈತಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ ಟ್ಯಾಬ್ ಎಷ್ಟೈತಲ್ಲ ಅಷ್ಟು ಉದ್ದ ಐತಿ ನೋಡ್ರಿ, 1 ಇಂಚ್ ಅಷ್ಟ ಕಡಿಮೆ ಐತಿ. ಹೆವಿ ಅಂದ್ರೆ ಹೆವಿ, ಸಿಕ್ಕಾಪಟ್ಟಿ ಆಯಿಲ್ ಬಂದಿರುತ್ತೆ ಇದ್ರೊಳಗೆ. ವರ್ತ್ ಅಂತ ಅನಿಸ್ತು ಫ್ರೆಂಡ್ಸ್ ನನಗೆ. 350 ಏನು ಹೆವಿ ಅಲ್ಲ ನಮ್ಗೆ, ಅದರಿಂದ ಬೇಕಾದಷ್ಟು ನಾವು ಇದು ಮಾಡ್ಕೊಂಡಿರ್ತೀವಿ. ಒಂದ್ಸಲ ಸರ್ವಿಸಿಗೆ ಬಂದರೆ 2500 ಕೊಡ್ತೀವಿ ನಾವು. ಅದ್ರ ಬದಲಿ ಕರೆಕ್ಟಾಗಿ ನಾವು ಇದನ್ನು ಮೇಂಟೈನ್ ಮಾಡ್ಬೋದು. ಆಮೇಲೆ ಇದ್ರದ್ದು ಫೋರ್ಸ್ ಹೆಚ್ಚಿಗೆ ಇರೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ತೈತಿ. ಈಗೇನು ಸ್ಪ್ರೇ ಮಾಡ್ತೀವಲ್ಲ ಉಳಿದಿದ್ದ ದಾರ ತುಣುಕೆಲ್ಲ ತಾನೇ ಕ್ಲೀನ್ ಆಗ್ತಾ ಇರ್ತೈತಿ. ಸೊ ಇದು ವರ್ತ್ ಅಂತ ಹೇಳ್ಬೋದು. ಇದನ್ನ ಸ್ಪೆಷಲಿ ಎಂಬ್ರಾಯ್ಡ್ರಿ ಇದಕ್ಕನ್ನ ಮಾಡ್ಸಾರ ಅಂತ ಅನ್ಸುತ್ತಾ, ನಿಮ್ಗೆ ಯೂಸ್ ಮಾಡ್ತಾ ಹೋದಂಗೆ ಗೊತ್ತಾಗ್ತೈತಿ. ಆಯಿಲಿಂಗ್ ಈಸಿ ಆಯ್ತು ಫ್ರೆಂಡ್ಸ್ ನನಗೆ. ಈಗ ನಾವೆಲ್ಲ ಆಯಿಲ್ ಮಾಡಬೇಕಂದ್ರೆ ಇಲ್ಲಿ ಸಣ್ಣ ಸಣ್ಣ ಪಾರ್ಟ್ಸ್ ಇರುತ್ತಲ್ಲ, ಇಲ್ಲೆಲ್ಲ ನಾವು ಹಾಕೋಕ್ಕಾಗಲ್ಲ. ಇದು ಮೇನ್ ಇರೋದು. ಸೊ ಈಗ ನಾನು ಬ್ಲೌಸ್ ಹಾಕಿನಿ, ಈಗ ನಾನು ಸ್ಪ್ರೇ ಮಾಡಲ್ಲ. ಆಯಿಲಿಂಗ್ ಮಾಡುವಾಗನೇ ಸ್ಪ್ರೇ ಮಾಡ್ಕೊಡ್ತೀನಿ, ಸುಮ್ಮನೆ ರಿಸ್ಕ್ ಬೇಡ ಅಂಥೇಳಿ ಈಗೇನು ತೋರಿಸಲ್ಲ ನಿಮ್ಗೆ. ಬಟ್ ನಾನು ಆಯಿಲ್ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ. ಆಮೇಲೆ ಇಲ್ಲಿ ಹಿಂದ್ಗಡೆನೂ ಸ್ಪ್ರೇ ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿ ನಮ್ಗೆ ಆಯಿಲ್ ಹಾಕೋಕೆ ಆಗಂಗಿಲ್ಲ, ಅದಕ್ಕೆ ಹೋಗದೆ ನಮ್ದಕ್ಕೆ ಬಟ್ ಹೋಗಂಗಿಲ್ಲಲ್ಲ ಅಂತ ಇದಕ್ಕೆಲ್ಲ ಅಂತ ಸಂದಿಗೂ ಆಯಿಲ್ ಮಾಡ್ಕೊಡ್ಬೋದು. ಯೂಸ್ ಮಾಡಿರಿ ಫ್ರೆಂಡ್ಸ್, ಇದನ್ನು ಯೂಸ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತೈತೆ ಅಂಥೇಳಿ. ಸೊ ಯಾರಿಗಾದರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸೇಮ್ ನಂಬರ್ಗೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಹೆವಿ ಸಿಕ್ಕಾಪಟ್ಟೆ ಡಿಸೈನ್ಸು ಹಾಕಿನ ಫ್ರೆಂಡ್ಸ್. ಆಮೇಲೆ ಬ್ಲೌಸ್ನು ಸ್ಟಿಚ್ ಮಾಡಿದೆ, ಬಟ್ ಯಾವುದೂ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡ್ತಾ ಕೂತ್ಕೊಂಡೆ ಅಂದ್ರೆ ಅದು ಕೆಲಸ ಸಾಗಂಗಿಲ್ಲ. ಆಮೇಲೆ ಅರ್ಜೆಂಟ್ ಇದ್ದವು. ನಂದು ಮಷಿನ್ ನಿಮಗೆ ಗೊತ್ತಿರುವಂಗೆ 3-4 ದಿನ ಬಂದಿತ್ತು. ಸೊ ಹಂಗಾಗಿ ಎಲ್ಲ ವರ್ಕ್ಲೋಡ್ ಜಾಸ್ತಿ ಆಯ್ತು ಹೊರತು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಕರೆಕ್ಟಾಗಿ ನನಗೆ ಫೋಟೋ ತಗೊಳಕ್ಕೂ ಆಗಲಿಲ್ಲ. ಎಷ್ಟು ಮಸ್ತ್ ಬ್ಲೌಸ್ ಎಲ್ಲ ನೀಟಾಗಿ ಫೋಟೋ ಹೊಡಿಬೇಕು, ರಿಂಗ್ ಲೈಟ್ ಎಲ್ಲ ಹಾಕಿ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಯಾವುದೂ ಮಾಡೋಕ್ಕಾಗಲಿಲ್ಲ. ಇರಲಿ, ಕಸ್ಟಮರ್ ಹ್ಯಾಪಿ ಆದರೆ ಸಾಕು ನನಗೆ. ಇನ್ನು ನೆಕ್ಸ್ಟ್ ಬ್ಲಾಗೊಳಗೆಲ್ಲ ಒಳ್ಳೊಳ್ಳೆ ಬ್ಲೌಸ್ ಡಿಸೈನ್ಸು ತೋರಿಸ್ತೀನಿ, ಬಟ್ ಅಷ್ಟು ನೀಟಾಗಿ ಮಾಡೋಕ್ಕಾಗಿಲ್ಲ ನನಗೆ. ಆದ್ರೆ ನಿಮ್ಗೆ ಡಿಸೈನ್ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿನಿ. ಇದು ಬೆಂತೂರಿಂದ ಏನು ಬಂದಿತ್ತಲ್ಲ ಅದು ಸೇಮ್ ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಇವತ್ತೆಲ್ಲ ಫಿನಿಶ್ ಮಾಡಿ ಕೊಡ್ಬೇಕಂತ ಅಂದ್ಕೊಂಡು ಇನ್ನೂ ಟೈಮ್ ಇತ್ತು. ಸೊ ಸಾಯಂಕಾಲ ಆಗಿತ್ತು ಈಗ ಆಲ್ರೆಡಿ. ಇದನ್ನೆಲ್ಲ ಸ್ಟಿಚ್ ಮಾಡಿ ಇಟ್ಕೊಳಕತ್ತೀನಿ. ಈ ವಿಡಿಯೋ ಮಾನ್ಯ ಮಾಡ್ಯಾಳ, ಸ್ವಲ್ಪ ಶೇಕ್ ಮಾಡ್ಯಾಳ, ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಜಾನೂನ್ ಬರ್ತ್ಡೇ ಐತಿ, ರೆಡಿ ಮಾಡ್ಬೇಕಾಕಿನ. ಬೆಳಗ್ಗೆ ಸ್ಕೂಲಿಗೆ ಹೋಗಿ ಬಂದಳು, ಅರ್ಧ ಅಲ್ಲಿ ಸೆಲೆಬ್ರೇಟ್ ಆಗೈತಿ. ಬೆಳಗ್ಗೆ ಒಂದು ಅಂಗಿ ಹಾಕೊಂಡಳ, ಈಗ ಬರ್ತ್ಡೇ ಅಂಗಿ ಕಾಟನ್ ತೋರಿಸ್ತೇನೆ ನಿಮಗೆ. ಜಾನೂನ ಹೇಳು, ಹಾಯ್ ಫ್ರೆಂಡ್ಸ್, ನನ್ನ ಬರ್ತ್ಡೇ ಇವತ್ತು ಅಂತೇಳಿ. ಹಾಯ್ ಫ್ರೆಂಡ್ಸ್, ನಂದು ಬರ್ತ್ಡೇ ಇವತ್ತು. ವಿಶ್ ಮಾಡ್ರಿ. ವಿಶ್ ಮೀ. ಸೊ ಜಾನು ರೆಡಿ ಆದ್ಲು ಸಿಂಪಲ್ ಆಗಿ. ಹಂಗೆಲ್ಲ ಮಾಡಬೇಡ, ಫೋಟೋ ತೆಗಿಯತ್ತಿಲ್ಲ ವಿಡಿಯೋ. ಇದು ಆಕಿನ ಬರ್ತ್ಡೇ ಡ್ರೆಸ್. ಬೆಳಗ್ಗೆ ಒಂದು ಹಾಕೊಂಡಿದ್ಲ, ಇದು ಈವ್ನಿಂಗ್ ಕೇಕ್ ಕಟ್ ಮಾಡುವಾಗ ಹಾಕೊಳ್ಳಿ ಅಂತಿದ್ದು. ಕಾಟನೇ ಜಾಸ್ತಿ ತೊಗೋತಾರೆ ಫ್ರೆಂಡ್ಸ್ ಅವ್ರ ಪಾಪ, ಯಾಕಂದ್ರೆ ನೆಟ್ ಒಟ್ಟ ಹಾಕೊಳ್ಳಂಗೆ ಇಲ್ಲ, ಚುಸ್ತಾವ ಅಂತಾರ. ಕಣ್ಣು ಮುಚ್ಚು, ಮೇಕಪ್ ನಾನೇ ಮಾಡಿರೋದು. ಅಯ್ಯೋ ಕುಡ್ಡಿ. ಹಾಫ್ kg ತೊಗೊಂಡು ಬಂದ್ರೆ ಅಲ್ಲೇ ಖಾಲಿ ಆಗಿಬಿಡ್ತೈತೆ ಫ್ರೆಂಡ್ಸ್, ಅದು ಸ್ಪಾಟ್ನಾಗನೇ. ಯಾಕಂದ್ರೆ ಭಾಳ ಜನ ಆಗಿಬಿಡ್ತೀವಿ, ಹಾಗಾಗಿ 1 kg ತೊಗೊಂಡು ಬಂದಾರ. ಬೆಳಗ್ಗೆನೇ ಹೇಳಿ ಬಂದಿದ್ರು. ಸೊ ಈ ಕೇಕ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಕ್ರೀಮ್ ಕಲರ್ ಡ್ರೆಸ್ಸು, ಆಮೇಲೆ ಕ್ರೀಮ್ ಕಲರ್ದ ಹಿಡಿದ್ರು ಇದನ್ನು ಕೇಕು. ಬರೀ ಸೆಲೆಬ್ರೇಟ್ ಮಾಡೋಣ. ಜಾನೂನ್ ಬರ್ತ್ಡೇಗೆ ಅಂಥೇಳಿ ಅವ್ರ ಅಣ್ಣ ಅವ್ರ ಅಕ್ಕ ಎಲ್ಲರೂ ಬಂತಾರೆ. ಗಿಫ್ಟ್ ಎಲ್ಲ ರೆಡಿ ಮಾಡ್ಯಾರ ಫ್ರೆಂಡ್ಸ್. ಅವರೆಲ್ಲ ಚಿಟ್ಟು ಹೋಗಿ ಕೆಡಿಸ್ ಬಂದಿದ್ದಂತ ವಾಪಸ್ಸು ಹತ್ಕೊಂಡು, ಆಮೇಲೆ ಮತ್ತು ಪ್ಯಾಚ್ ಎಲ್ಲ ಹಚ್ಚಿ ಗಿಫ್ಟ್ ರೆಡಿ ಮಾಡ್ಯಾರ ಕೊಡ್ಬೇಕಂತ ಅಂದ್ಕೊಂಡು. ಚಿಟ್ಟನ್ ಬರೀ ಇದ ಕೆಲಸ ಫ್ರೆಂಡ್ಸ್, ಕೆಡ್ಸೋದು ಮಾಡೋದು, ಬರೀ ಇದನ್ನು ಹುಡುಕ್ತಾನೆ ಇರ್ತಾಳೆ. ಅವ್ರು ಫೋಟೋ ತೆಗಿಬೇಕಂತೇಳಿ ಪಾರ್ದಾಡಕತ್ತಾರ, ಒಟ್ಟೆ ನಿಂದ್ರಾಗ್ತಾ ಇರಲ್ಲ ಅವತ್ತಟ್ಟೆ. ಇಲ್ಲ
ಇದು ಡಿಸೈನ್ ಕಂಪ್ಲೀಟ್ ಆಗಿ ಬಂದು ಫ್ರೆಂಡ್ಸ್ ಆಲ್ಮೋಸ್ಟ್ ಇನ್ನು 5 ನಿಮಿಷ ಐತೆ. 5 ನಿಮಿಷ ಆದರೆ ಡಿಸೈನ್ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಡಿಸೈನ್ ನಾಳೆ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.